ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಚಂದನಗೌಡ ಇದ್ದಾರೆ. ಮಾತಾಡ್ಸೋಣ. ಮಹಾನಟಿಯಲ್ಲಿ ನಮ್ಮೆಲ್ಲರ ಗಮನ ಸೆಳೆದಿದ್ರು ಅವರ ಪರ್ಫಾರ್ಮೆನ್ಸ್ ಮೂಲಕ. ಈಗ ಸಿನಿಮಾ ಮಾಡ್ತಾ ಇದ್ದಾರೆ, ಲವ್ ಸೀಸನು. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಸೂಪರ್. ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಮಹಾನಟಿ ಆಯಿತು, ಇವಾಗ ಲವ್ ಸೀಸನ್ ಮಾಡ್ತಾ ಇದ್ದೀರಾ ಸಿನಿಮಾ. ಹೆಂಗನ್ಸುತ್ತೆ ರಿಯಾಲಿಟಿ ಶೋಗೂ ಸಿನಿಮಾಗೂ? ತುಂಬ ಡಿಫ್ರೆನ್ಸ್ ಇದೆ. ವರ್ಕಿಂಗ್ ಸ್ಟೈಲಿಂದ ಹಿಡಿದು ಕ್ಯಾರೆಕ್ಟರ್ನ ನಾವು ಪರ್ಫಾರ್ಮ್ ಮಾಡೋ ರೀತಿವರೆಗೂ ಎಲ್ಲ ಚೇಂಜಸ್ ಇದೆ. ಅದನ್ನು ಕಲಿತಾ ಇದ್ದೀನಿ. ಸೊ ಆ ಒಂದು ಲಾಂಗ್ ಜರ್ನಿಗೆ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಓಕೆ, ಖುಷಿಯಾಗಿದೆ. ಲವ್ ಸೀಸನ್ ಅಂತ ಅಂದಾಗಲೇ ಲವ್ಗೇನು ಸೀಸನ್ ಇಲ್ಲ, ಅದು ಯಾವಾಗ ಬೇಕಾದ್ರೆ ಶುರು ಆಗ್ಬೋದು. ಏನು? ಹೌದಾ? ಹೌದು. ಲವ್ ಸೀಸನ್ ಇದ್ದೇ ಇರುತ್ತಲ್ವಾ? ಯಾವ ಸೀಸನ್? ರೈಟ್ ಸೀಸನ್ ಅಂದ್ರೆ ಯಾವುದು? ಲವ್ ಇವಾಗ ಲವ್ ಆಗವಾಗ ಒಂದು ಸ್ವಲ್ಪ ಸ್ಪ್ರಿಂಗ್ ಸೀಸನ್ ತರ ಅನ್ಸುತ್ತೆ. ಆಮೇಲೆ ಸ್ವಲ್ಪ ಏನಾದ್ರು ಮನಸ್ತಾಪ ಬಂದಾಗ ಸಮ್ಮರ್ ಅನ್ಸುತ್ತೆ, ಬೇಜಾರಾದಾಗ ಮಳೆಗಾಲ ಅನ್ಸುತ್ತೆ. ಸೊ ಹಾಗಿರುತ್ತಲ್ಲ, ಲವಲ್ ಸೀಸನ್ಸ್ ಇರುತ್ತಲ್ಲ. ಸೊ ಅದನ್ನೇ ಸಿನಿಮಾ ಮೂಲಕ ಹೇಳ್ತಿದ್ದೀರಾ ಹೆಂಗೆ? ಹಾಗೆ ಅನ್ಕೋಬಹುದು. ನಮ್ಮ ಲೈಫಲ್ಲಿ ಬರುವಂತಹ ಕಾಲಘಟ್ಟಗಳ ಪ್ರಕಾರ ಪ್ರೀತಿ ಹೇಗಾಗುತ್ತೆ ಅನ್ನೋದನ್ನ ತಿಳ್ಕೊಬೋದು. ಓಕೆ, ಲವ್ ಸ್ಟೋರೀಸ್ ಅಂತ ಬಂದರೆ ಸಿನಿಮಾ ರಂಗ ಶುರುವಾದಾಗಿಂದ ಲವ್ ಸ್ಟೋರೀಸ್ ಬರ್ತಾನೆ ಇದೆ. ಬೇರೆ ಬೇರೆ ಥರದ ಲವ್ ಸ್ಟೋರಿ ಬರ್ತಾ ಇದೆ. ಈ ಲವ್ ಸ್ಟೋರಿ ಹೆಂಗೆ ಡಿಫ್ರೆಂಟ್ ಆಗಿರುತ್ತೆ ನಿಮ್ಮ ಪ್ರಕಾರ? ಡಿಫ್ರೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ, ಒಂದು ಡಿಫ್ರೆಂಟ್ ಅಪ್ರೋಚ್ ಅಂತ ಹೇಳ್ಬೋದು ಅಷ್ಟೇ. ಬಿಕಾಸ್ ಲವ್ ಅನ್ನೋ ಒಂದು ಎಲಿಮೆಂಟ್ ಇದ್ದರೆ ಸೋ ಮಚ್ ಸಿಮಿಲಾರಿಟೀಸ್ ಇದ್ದೇ ಇರುತ್ತೆ. ಬೇಜಾರು, ಬ್ರೇಕಪ್ ಅದೆಲ್ಲ ಸಿಮಿಲರ್ ಅಷ್ಟೇ. ಇದು ಒಂದು ನಮ್ಮ ಪರ್ಸ್ಪೆಕ್ಟಿವಲ್ಲಿ ತೋರಿಸೋದು ಒಂದು ಪ್ರಯತ್ನ ಅಷ್ಟೇ. ಇವತ್ತಿನ ಲವ್ ಅಂದರೆ ಇವಾಗ ನೀವು ಸಮಾಜದಲ್ಲಿ ನೋಡ್ತಾ ಇರ್ತೀರ ಲವ್, ಇವತ್ತಿನ ಲವ್ ನಿಮ್ಗೆ ಹೆಂಗೆ ಅನ್ಸುತ್ತೆ? ಹಳೆ ಕಾಲದ ಲವ್, ಈಗಿನ ಲವ್ ಎಲ್ಲ? ಲವ್ ಅನ್ನೋದು ಒಂದು ಫ್ಯಾಕ್ಟರ್ ದಟ್ ವೋಂಟ್ ಚೇಂಜ್. ಅದು ಚೇಂಜ್ ಆಗೋದಿಲ್ಲ. ಅವಾಗ ಬೇರೆ ಥರ ಪ್ರೀತಿ ಮಾಡ್ತಿದ್ರು, ಇವಾಗ ಬೇರೆ ಥರ ಪ್ರೀತಿ ಮಾಡ್ತಿದ್ದಾರೆ. ಬಟ್ ಪ್ರೀತಿ ಆ ಎಸೆನ್ಸ್ ಅಷ್ಟೇ ಹಾಗೇ ಇದೆ. ಅದ್ರಿಗಿರೋ ಪ್ಯೂರಿಟಿ ಹೇಗಿರಬೇಕೋ ಹಾಗೇ ಇದೆ. ಆದರೆ ಅವಾಗ ನಮಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಪೇಸು, ಟೈಮು, ಸಮಯ ಏನೂ ಸಿಗ್ತಾ ಇರಲಿಲ್ಲ. ಲವ್ ಲೆಟರ್ಸ್ ಇರ್ಬೋದು, ಆ ಸ್ಲೋ ಲವ್ ಇರ್ತಿತ್ತು. ಈಗೆಲ್ಲ ಸ್ವಲ್ಪ ಫಾಸ್ಟ್ ಆಗಿದೆ, ಬಟ್ ಲವ್ ಎಸೆನ್ಸ್ ಹಾಗೇ ಇದೆ. ಓಕೆ, ಲವ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ. ತುಂಬ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಆ ಥರ ಏನಿಲ್ಲ. ಒಬ್ಬ ಆರ್ಟಿಸ್ಟ್ ಅಂದರೆ ಎಲ್ಲ ಪರ್ಸ್ಪೆಕ್ಟಿವ್ ನೋಡಿರೋದ್ರಿಂದ ಅದೊಂದು ಸ್ವಲ್ಪ ಕಲಿಕೆ ಅಷ್ಟೆ. ಓಕೆ, ನಿಮ್ಮ ರಿಯಲ್ ಲೈಫಲ್ಲಿ ನಿಮ್ಗೆ ಏನಾದರೂ ಲವ್ ಗಿವ್ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿತ್ತಾ ಏನಾದರೂ ಹಿಂದೆ? ಆ ಥರ ಎಲ್ಲ ಏನಿಲ್ಲ. ನಾನು ಸೆಲ್ಫ್ ಲವ್ ಅಲ್ಲಿ ಬಿಸಿ ಇದ್ದೀನಿ. ನನ್ನನ್ನು ನಾನು ಹೇಗೆ ಪ್ರೀತಿ ಮಾಡೋದಂತ ಕಲಿತಾ ಇದ್ದೀನಿ. ಮನೆಯಿಂದನೇ ರೆಡಿಯಾಗಿ ಬಂದಿದ್ರೆ ಯಾರು ಕೇಳಿದ್ರೆ ಇದನ್ನೇ ಹೇಳ್ಬೇಕಂತ? ಇಲ್ಲ, ಇಟ್ಸ್ ಟ್ರೂ ಅಲ್ವಾ, ಫ್ಯಾಕ್ಟ್. ಓಕೆ, ನೆಕ್ಸ್ಟು ಫ್ಯೂಚರಲ್ಲಿ ನಿಮ್ಮ ಲೈಫಲ್ಲೂ ಲವ್ ಸೀಸನ್ಸ್ ಬರ್ಬೋದಾ? ವೈ ನಾಟ್? ಲೈಕ್ ಸೀಸನ್ಸ್, ಇವಾಗ ಒಂದು ಸೀಸನ್ ನಡೀತಿದೆ ಅಂದರೆ ಸೆಲ್ಫ್ ಲವ್ ಸೀಸನ್ ನಡೀತಿದೆ. ಮುಂದೆ ಬೇರೆ ಸೀಸನ್ ಬರ್ಬೋದು. ಓಕೆ, ನೀವು ಈಗ ಲವ್ ಮಾಡೋರಿಗೆ ಒಂದು ಟಿಪ್ಸ್ ಕೊಡಬೇಕಂದ್ರೆ ಏನು ಕೊಡ್ತೀರಿ ಇವತ್ತಿನ ಇದಕ್ಕೆ? ಮೇಜರ್ ಟಿಪ್ ಅಂದರೆ ನಮ್ಮನ್ನು ನಾವು ತಿಳ್ಕೊಬೇಕು. ನಮ್ಮ ಒಂದು ಚಾಯ್ಸಸ್ಸು, ಒಂದು ನಮ್ಮ ಮೈಂಡ್ಸೆಟ್ ನಮಗೆ ಅರ್ಥ ಆದರೆ ಅದಕ್ಕೆ ಮ್ಯಾಚ್ ಆಗೋವನ್ನ ಹುಡುಕ್ಬೋದಲ್ವಾ. ಈಗ ಏನು ಪ್ರಾಬ್ಲಮ್ ಆಗ್ತದೆ ಅಂದರೆ ನಮ್ಮ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ, ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ, ಇನ್ನೊಬ್ಬ ಪಾರ್ಟ್ನರ್ನ ಹುಡುಕ್ತಿರ್ತಾರೆ. ಸೊ ಅಲ್ಲಿ ಮಿಸ್ ಹೊಡೆಯುತ್ತೆ. ಸೊ ಐ ವುಡ್ ಸೇ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಅಂತ. ಓಕೆ, ಈ ಟೆಕ್ನಾಲಜಿ, ಮೊಬೈಲು ಅದೆಲ್ಲ ಬಂದ ಮೇಲೆ ಲವ್ ತುಂಬ ಬದಲಾಯ್ತಾ ಅಥವಾ ಹಾಗೆ ಉಳಿದಿದೆಯಾ ಪ್ಯೂರ್ ಲವ್ ಅನ್ನೋದು? ಪ್ಯೂರ್ ಲವ್ ಖಂಡಿತ ಹಾಗೇ ಇದೆ. ಅದೇನು ಚೇಂಜ್ ಆಗಿಲ್ಲ, ಫಾಸ್ಟ್ ಆಗಿದೆ ಅಷ್ಟೇ. ಆವಾಗ 10 ವರ್ಷ ಆದಮೇಲೆ ಏನೋ ನಮಗೆ ವರ್ಕ್ ಆಗ್ತಿಲ್ಲ ಅಂತ ಅರ್ಥ ಆಗ್ತಿತ್ತೋ ಏನೋ, ಈಗ 1 ವರ್ಷಕ್ಕೆ 6 ತಿಂಗಳಿಗೆಲ್ಲ ಗೊತ್ತಾಗ್ಬಿಡುತ್ತೆ ಇದೇನೋ ವರ್ಕ್ ಆಗಲ್ಲ ಅಂತ. ಸೊ ಬೇಗ ಡಿಸಿಷನ್ಸ್ ತಗೋತಾರೆ. ಅಥವಾ ನಿಜವಾಗ್ಲೂ ಇಷ್ಟ ಆಯಿತು ಅಂದರೆ ಬೇಗನೆ ಮದುವೆ ಆಗೋಗ್ತಾರೆ. 10 ವರ್ಷ ಎಲ್ಲ ಕಾಯಲ್ಲ. ಸೊ ಹಾಗೆ ಇವಾಗ ಫಾಸ್ಟ್ ಆಗಿದೆ ಅಷ್ಟೇ. ಓಕೆ, ಈ ಲವ್ ಸೀಸನ್ಸಲ್ಲಿ 3 ಹೀರೋಯಿನ್ ಇದ್ದಾರೆ. ನೀವು ಯಾವ ಸೀಸನ್ನು? ನಾನು ಹೇಳಲ್ಲ, ನೀವು ಹೋಗ್ಬಿಟ್ಟು ಹೇಳಬೇಕು. ಸೊ ಅಂದರೆ 3 ಹೀರೋಯಿನು 3 ಸೀಸನ್ ಅಂತಾನೆ ಲೆಕ್ಕ ಹಾಕಿ ಇದು ಮಾಡಿದ್ರಾ? ಸೀಸನ್ ಅಂತ ಹೇಳೋಕ್ಕಾಗಲ್ಲ, ಕಾಲಘಟ್ಟ. ನಾವೇನು ಸಮ್ಮರ್, ವಿಂಟರ್, ರೇನಿ ಆ ಥರ ತೋರಿಸ್ತಾ ಇಲ್ಲ. ಲೈಫಲ್ಲಿ ಬರುವಂತಹ ಸೀಸನ್ಸಲ್ಲಿ ಲವ್ ಸೀಸನ್ ಅಂತ. ಓಕೆ, ಈ ಲವ್ವಲ್ಲಿ ನಿಮಗೆ ಹೆಂಗನ್ಸುತ್ತಂದರೆ ಹುಡುಗರ ಲವ್ ತುಂಬ ಟ್ರೂ ಅನ್ಸುತ್ತಾ, ಹುಡುಗಿರ ಲವ್ ತುಂಬ ಟ್ರೂ ಅನ್ಸುತ್ತಾ? ಅದೆಲ್ಲ ಇಲ್ಲ. ಲವ್ ಯಾರೇ ಮಾಡಿದ್ರು ಟ್ರೂನೇ. ಫಾರ್ ಎಕ್ಸಾಂಪಲ್, ಒಬ್ಬ ಪ್ರಾಣಿ ಮೇಲೆ ನಾನು ಒಂದು ಪ್ಯೂರ್ ಲವ್ ಮಾಡ್ತೀನಿ, ದಟ್ ಇಸ್ ಆಲ್ಸೋ ಲವ್, ದಟ್ಸ್ ಪ್ಯೂರ್ ಅಲ್ವಾ. ಸೊ ಆ ಥರ ಇಲ್ಲ, ಹುಡುಗ ಹುಡುಗಿ ಅಂತೇನಿಲ್ಲ. ಸೆಲ್ಫ್ಲೆಸ್ ಆಗಿ ತುಂಬ ಹಾರ್ಟ್ಫುಲ್ಲಿ ಯಾರಾದರೂ ಒಂದು ಫೀಲ್ ಮಾಡ್ತಿದ್ದಾರೆ ಅಂದರೆ ದಟ್ ಇಸ್ ಪ್ಯೂರ್ ಲವ್ ಅಷ್ಟೇ. ಈ 3 ಜನ ಹೀರೋಯಿನಲ್ಲಿ ನೀವು ಒಬ್ಬರು. ಸೊ ನಿಮ್ಮ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಸಿನಿಮಾದಲ್ಲಿ? ಏನಾಗಿರ್ತೀರ ಆ್ಯಕ್ಚುಲಿ? ನಂದೊಂದು ತುಂಬ ವಿಭಿನ್ನವಾದಂತಹ ಪಾತ್ರ, ತುಂಬ ಮೇಜರ್ ರೋಲೇನೆ. ಆ್ಯಂಡ್ ಇಡೀ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನೋಡೋ ಆಡಿಯನ್ಸು ಅವರ ಲೈಫಲ್ಲಿರುವಂಥ ಒಂದು ಕಾಲಘಟ್ಟನ ಖಂಡಿತ ನೆನೆಸ್ಕೊಳ್ತಾರೆ. ಹೌದಲ್ವಾ, ಇದು ಒಂದು ಇನ್ಸಿಡೆನ್ಸ್ ಆಗಿತ್ತಲ್ವ ನನ್ನ ಲೈಫಲ್ಲೂ ಅಂತ ಖಂಡಿತ ಅನಿಸುತ್ತೆ. ಸೊ ದೇ ವಿಲ್ ಕ್ಯಾರಿ ಅ ಪಾರ್ಟ್ ಆಫ್ ದ ಮೂವಿ ಮನೆಗೂ ಅಂತ ಅನಿಸುತ್ತೆ. ಓಕೆ, ಈಗ ರಿಯಾಲಿಟಿ ಶೋ ಮಾಡಿದ್ದೆ, ಅದರಲ್ಲಿ ನನಗೆ ಒಂದು ಎಪಿಸೋಡು ತುಂಬ ನೆನಪಿದೆ. ಅಂದರೆ ಅನುಶ್ರೀ ಅವರು ನಿಮ್ಮ ಆಟೋಗ್ರಾಫ್ ತೊಗೊಂಡಿದ್ದು
ಮುಂದೆ ನೀವು ದೊಡ್ಡ ಹೀರೋಯಿನ್ ಆಗ್ತೀರಾ, ಆದರೆ ನಾನು ಇವಾಗ ಆಟೋಗ್ರಾಫ್ ತೊಗೊತೀನಿ, ನನ್ನ ಹತ್ರ ಅವಾಗಲೇ ಇದೆ ಅನ್ನೋ ಥರದ ಮೂಮೆಂಟು, ಅದು ಲೈಫ್ ಪೂರ್ತಿ ನಿಮ್ಗೆ ನೆನಪಿರೋ ಮೂಮೆಂಟ್ ಅಂತ ಅನಿಸುತ್ತೆ. ಖಂಡಿತ. ಅಂದರೆ ಇವಾಗ ನಾನು ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂತ ಬಂದಾಗ ನಾನು ಥಿಯೇಟರ್ ಮಾಡಿದೆ, ಸೀರಿಯಲ್ ಮಾಡಿದೆ, ರಿಯಾಲಿಟಿ ಶೋ ಮಾಡಿದೆ, ಸಿನಿಮಾನೇ ಮಾಡ್ಬೇಕಂತಿರ್ಲಿಲ್ಲ. ಬಟ್ ಆ ಒಂದು ಇನ್ಸ್ಟೆನ್ಸ್ ನನ್ನ ಲೈಫಲ್ಲಿ ಏನಾಯಿತು, ಅದಾದ್ಮೇಲಿಂದ ಒಂದು ಹೊಸ ಕನ್ಸು ಕೊಡ್ತು. ಅವತ್ತಂಗೆ ಮಾತಾಡಿಲ್ಲ ಅಂದಿದ್ರೆ, ಅವತ್ತು ಆ ಇನ್ಸಿಡೆಂಟ್ ಆಗಿಲ್ಲ ಅಂದರೆ ನಾನು ಇಷ್ಟು ದೊಡ್ಡ ಕನ್ಸು ಕಾಣಕ್ಕೆ ಆಗ್ತಿತ್ತ ನನಗೆ ಗೊತ್ತಿಲ್ಲ. ಇವಾಗ ಆ ಕನಸು ನನ್ನಲ್ಲಿದೆ. ಮತ್ತು ಅವರು ನನಗೆ ಹೇಳಿದ್ದನ್ನು ನಿಜ ಮಾಡಬೇಕು ಅನ್ನೋದೇ ನನ್ನ ಮೇಜರ್ ಗುರಿಯಾಗಿದೆ. ಸೊ ಮೇಜರ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ಅದು. ಈ ರಿಯಾಲಿಟಿ ಶೋಗೆ ತುಂಬ ಜನ ಬರಬೇಕಂತ ಇರ್ತಾರೆ. ಅದಾದಮೇಲೆ ಒಂದು ರಿಯಾಲಿಟಿ ಶೋ ಮಾಡಿದ್ರೆ ನಾವು ಕರ್ನಾಟಕ ಫುಲ್ ಫೇಮಸ್ ಆಗಿಬಿಡ್ತೀವಿ, ನಮ್ಮನ್ನೆಲ್ಲ ಗುರುತಿಸ್ತಾರೆ, ನಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ, ನಮ್ಗೆ ತುಂಬ ಅವಕಾಶಗಳು ಸಿಗುತ್ತೆ ಸಿನಿಮಾದಲ್ಲಿ, ನಾವು ಸೂಪರ್ ಸ್ಟಾರ್ ಅನ್ನೋ ಫೀಲಲ್ಲೇ ಇರ್ತಾರೆ. ನೀವು ಅದೇ ಫೀಲಲ್ಲಿ ಇದ್ರಾ ಅಥವಾ ಹೆಂಗಿದೆ ರಿಯಾಲಿಟಿ? ರಿಯಾಲಿಟಿ ಹಾಗೆಲ್ಲ ಏನೂ ಇಲ್ಲ. ಅಂದರೆ ನಾನು ಮುಂಚೆನೇ ಒಂದಷ್ಟು ಟೆಲಿವಿಷನ್ ವರ್ಕ್ ಮಾಡಿದ್ರಿಂದ ನನಗೆ ಗೊತ್ತಿತ್ತು ದಟ್ ಈ ಟೆಲಿವಿಷನ್ ಎಷ್ಟು ರೀಚ್ ಆಗಬೇಕೋ ಅಷ್ಟು ರೀಚ್ ಆಗುತ್ತೆ, ನಾನು ಓವರ್ ನೈಟ್ ಸೂಪರ್ ಸ್ಟಾರ್ ಆಗಲ್ಲ ಅನ್ನೋದು ನನಗೆ ತುಂಬ ರಿಯಾಲಿಟಿ ಚೆಕ್ ಇದ್ದಿದ್ದರಿಂದ ನಾನು ಎಕ್ಸ್ಪೆಕ್ಟೇಷನ್ಸ್ ಖಂಡಿತ ಇಟ್ಕೊಂಡಿರಲಿಲ್ಲ. ಬಟ್ ಜನ ಅಂದ್ಕೊಳ್ತಾರೆ ತುಂಬ ಈಸಿ ಅಂತ, ಬಟ್ ಖಂಡಿತ ಇಲ್ಲ. ಅದೇ ಆದಂಥ ಒಂದು ಎಫರ್ಟ್. ಮತ್ತು ಎಲ್ಲರಿಗೂ ಒಂದೊಂದು ಟೈಮ್ ಲೈನ್ ಇರುತ್ತೆ. ಒಬ್ರೊಬ್ರಿಗೆ ಆ್ಯಕ್ಚುಲಿ ವರ್ಕ್ ಆಗ್ಬಿಡ್ಬೋದು, ಓವರ್ ನೈಟ್ ಸ್ಟಾರ್ಸ್ ಆಗ್ಬಿಡ್ಬೋದು ಅದೇ ರಿಯಾಲಿಟಿ ಶೋ ಇಂದ. ಬಟ್ ಇನ್ನೂ ಸ್ವಲ್ಪ ಜನಕ್ಕೆ ಬೇರೆನೇ ಟೈಮ್ ಲೈನ್ ನಡೀತಿರುತ್ತೆ. ಸೊ ಇಟ್ಸ್ ಡಿಫ್ರೆಂಟ್ ಫಾರ್ ಎವ್ರಿಬಡಿ. ಈಗ ಶೋದಲ್ಲಿ ಇದ್ದವರು ಇವಾಗೂ ಫ್ರೆಂಡ್ಶಿಪ್ ಅದು ಜರ್ನಿ ಕಂಟಿನ್ಯೂ ಆಗ್ತಾ ಇದೆಯಾ? ಇದ್ರೆ ಯಾರ ಜೊತೆ ತುಂಬ ಚೆನ್ನಾಗಿದೆ ನಿಮ್ಮ ಫ್ರೆಂಡ್ಶಿಪ್ಪು? ನಾನು ಅಲ್ಲಿ ಎಲ್ಲರ ಜೊತೆನೂ ಮಾತಾಡ್ತಿದ್ದೆ, ತುಂಬ ಕ್ಲೋಸ್ ಆಗಿ ಯಾರ ಜೊತೆನೂ ಇರಲಿಲ್ಲ. ಬಟ್ ತುಂಬ ನನಗೆ ತುಂಬ ಹ್ಯೂಮನ್ ಎಂಪಥೆಟಿಕ್ ಆಗಿದ್ದಂಥದ್ದು ಅಂದರೆ ಆಶಿಕಾ ಶರ್ಮಾ ಇರ್ಬೋದು, ಅವ್ರು ಡಬ್ ಮಾಡ್ತಾಯಿದ್ರು ಅವರು, ಮತ್ತು ಆಶಿಕಾ ಸೋಮಶೇಖರ್ ಅಂತ. ಸೊ ನನಗೆ ತುಂಬ ರಿಲೇಟಬಲ್ ಮತ್ತು ಎಂಪಥೆಟಿಕ್ ಪೀಪಲ್ ಏನಿದ್ರು ಅವ್ರ ಜೊತೆ ಸ್ವಲ್ಪ ಕನೆಕ್ಷನ್ ಇದೆ ಈಗ. ಈ ಸಿನಿಮಾದಲ್ಲಿ ನಿಮ್ದೊಂದು 2 ಶಾರ್ಟ್ ಏನೋ ಇಟ್ಟಿದ್ದಾರೆ ಅಷ್ಟೇ, ಚಿಕ್ಕದಾಗಿದೆ, ಈ ಟೀಸರ್ ಅಲ್ಲಿ ಬಂದಿದೆ. ಬಟ್ ಏನೋ ಒಂಥರ ಬೋಲ್ಡ್ ಕ್ಯಾರೆಕ್ಟರ್ ತರ ಅನ್ಸುತ್ತೆ. ಏನೋ ಈ ಹುಡುಗಿ ಅವನಿಗೆ ಹೀರೋ 2 ಕ್ಯಾರೆಕ್ಟರ್ಗಿಂತ ಈ ಹುಡುಗಿದ ಒಂದು ಬೋಲ್ಡ್ ಒಂದು ಆ ಥರ ತೋರಿಸಿದಾರೆ ಏನೋ ಶೇಡು ಅನ್ನೋ ಥರ ಅನಿಸ್ತು ನನಗೆ ನೋಡಿದಾಗ. ಸೊ ಹೆಂಗಿರುತ್ತೆ, ಹಂಗೆ ಇರುತ್ತಾ ಅಥವಾ ಏನು ಯಾವ ಥರ ಇರುತ್ತೆ? ಅದೇ ಈ ಪ್ರಶ್ನೆ ಇಟ್ಕೊಂಡು ನೀವು ಯಾಕೆ ಸಿನಿಮಾ ನೋಡಬಾರ್ದು, ಇದಿರುತ್ತಾ ಇಲ್ವಾ ಅನ್ನೋದೇ ಆಗಬೇಕು. ನಾನು ಇವಾಗಲೇ ಕ್ಲಾರಿಟಿ ಕೊಟ್ಬಿಟ್ರೆ ನೀವು ನೋಡಲ್ಲ ಅಲ್ವಾ? ಸೊ ನೋಡಿ, ಇದನ್ನೇ ಮೈಂಡಲ್ಲಿ ಇಟ್ಕೊಂಡು. ಬಟ್ ಆ ಥರ ಏನಾದರೂ ಇದ್ದರೆ ತುಂಬ, ಅಂದರೆ ನಿಮಗೆ ಆ್ಯಕ್ಟಿಂಗ್ ಮಾಡೋದೆಲ್ಲ ಹೆಂಗಿತ್ತು ಆ ಥರದ್ದು ರೋಲು? ಅಂದರೆ ನಾನು ಅಷ್ಟೊಂದು ಇಂಟೆನ್ಸಿಟಿಯಾಗೇನಿಲ್ಲ ಇದರಲ್ಲಿ. ತುಂಬ ದಟ್ ವಾಸ್ ಅ ಪಾರ್ಟ್, ಒಂದು POV ಅಷ್ಟೇ. ಕಷ್ಟ ಇಲ್ಲ. ಯಾರೇ ಆ ಥರ ಒಂದು ಇನ್ನೂ ನೆಕ್ಸ್ಟ್ ಲೆವೆಲ್ ಮಾಡಿರ್ತಾರೆ ಗೊತ್ತಾ, ಅವ್ರಿಗೆಲ್ಲ ನನಗೆ ವಾವ್ ಅನಿಸ್ಬಿಡ್ತು ಅವ್ರ ಬಗ್ಗೆ ನೆನೆಸ್ಕೊಂಡು. ನಾನು ಮಾಡಿರೋದು ಅದರಲ್ಲಿ 1% ಅಷ್ಟೇ, ಏನೂ ಇರಲಿಲ್ಲ. ಮತ್ತು ಡೈರೆಕ್ಟರ್ ಆ ಕ್ಲಾರಿಟಿ ಕೊಟ್ಟಿದ್ದಕ್ಕೆ ನಾನು ಈ ಸ್ಟೇಜ್ ಆಫ್ ಮೈ ಲೈಫಲ್ಲಿ ಅದನ್ನು ಒಪ್ಕೊಂಡಿದ್ದು. ಸೊ ಇಟ್ ವಾಸ್ ನಾಟ್ ಸಚ್ ಅ ಬಿಗ್ ಥಿಂಗ್. ಬಟ್ ಈವನ್ ಇಟ್ ವಾಸ್ ಲೈಕ್ 5 minute ಶೂಟ್ ಅಂದ್ರೂ ನನಗೆ ಸ್ವಲ್ಪ ಭಯ, ಕಾನ್ಷಿಯಸ್ನೆಸ್ ಎಲ್ಲ ಆಯಿತು. 2 ಸಾಂಗ್ ಬಿಟ್ಟಿದ್ದಾರೆ. ಒಂದು ಸಾಂಗಲ್ಲಿ ಒಬ್ರು ಹೀರೋಯಿನ್, 2ನೇ ಸಾಂಗಲ್ಲಿ ಇನ್ನೊಬ್ರು ಹೀರೋಯಿನ್, 3ನೇ ಸಾಂಗ್ ನಿಮ್ದೇನಾ? ಹೆಂಗೆ ಅದು ಕಾದ್ ನೋಡ್ಬೇಕು ನೀವು. ಸಾಂಗ್ ಅನ್ನೋದಕ್ಕಿಂತ ಸಾಂಗ್ ಇವರಿಬ್ರದ್ದು ಇರ್ಬೋದು, ಸಿನಿಮಾ ನಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಸಿನಿಮಾಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳೋದು, ಟೀಸರಲ್ಲಿ 2 ಸಲ ಏನೋ ಕಾಣಿಸ್ತೀನಿ, ಬಟ್ ಸಿನಿಮಾಲಿ ಆ ಥರ ಇರೋದಿಲ್ಲ. ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನನ್ನನ್ನು ನೋಡಬೇಕಂದ್ರೆ ನೀವು ಸಿನಿಮಾಗೆ ಬರಬೇಕು. ಸಿನಿಮಾ ಜೊತೆಗೆ ನಿಮ್ಮ ಇಂಟ್ರೆಸ್ಟ್ಸು ಎಲ್ಲ ಹೆಂಗಿದೆ, ಏನು ತುಂಬ ಇಷ್ಟಪಡ್ತೀರಾ? ಸಿನಿಮಾ ಅಂದರೆ ನನಗೆ ಈ ಓಲ್ಡ್ ಸ್ಕೂಲ್ ಮ್ಯೂಸಿಕ್ ತುಂಬ ಇಷ್ಟ. ನೀವು ನೋಡಿದ್ದಂಗೆ ನಾನು ಫೇಮಸ್ ಏನು ಸ್ವಲ್ಪ ರೆಕಗ್ನೈಸ್ ಮಾಡಿದ್ರು ಜನ, ಅದೂ ಸ್ವಲ್ಪ ಓಲ್ಡ್ ಸ್ಕೂಲ್ ರೆಟ್ರೋನೇ ಇತ್ತು. ಸೊ ನನಗದು ತುಂಬ ಇಷ್ಟ. ನಮ್ಮ ಭಾಷೆ ಅಲ್ಲದೆ ಬೇರೆ ಭಾಷೆಯಲ್ಲೂ ನನಗೆ ಓಲ್ಡ್ ರೆಟ್ರೋ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಮಣಿರತ್ನಂ ಸರ್ದು ನಾನು ದಿನ ಕೇಳ್ತೀನಿ. ನನಗೆ ಐ ಡೋಂಟ್ ನೋ ದಟ್ ಫೀಲಿಂಗ್ ಆಫ್ ಎಕ್ಸ್ಟ್ರೀಮ್ ಜಾಯ್ ಫೀಲ್ ಆಗುತ್ತೆ. ಸೊ ಆ ಥರದ್ದೇ ಒಂದಷ್ಟು ಸಿನಿಮಾಗಳಲ್ಲಿ ನಾನು ಮಾಡಬೇಕು, ತೊಡಗಿಸ್ಕೊಳ್ಬೇಕು. ಆ್ಯಂಡ್ ನಾನು ಆ ಥರ ಒಂದಷ್ಟು ಮೆಮೊರೇಬಲ್ ಯುನೋ ರೋಲ್ಸ್ನ ಮಾಡಿ ಜನದ ಮನಸ್ಸಲ್ಲಿ ಉಳ್ಕೊಳ್ಬೇಕು ಅಂತ ತುಂಬ ಆಸಕ್ತಿ ಇದೆ. ಸೊ ಇದೆಲ್ಲ ಈಗ ಹೇಳಿದ್ರಲ್ಲ ಓಲ್ಡ್ ಸ್ಕೂಲು, ಮಣಿರತ್ನಮ್ಮ, ಅದೆಲ್ಲ ಅದು ತುಂಬ ಇನ್ಫ್ಲುಯೆನ್ಸ್ ಮಾಡಿದೆ ಅನಿಸುತ್ತೆ ನಿಮಗೆ. ನೀವು ಲವ್ ಬಗ್ಗೆ ಒಂದಷ್ಟು ಹೇಳಿದ್ರಲ್ಲ, ಇಲ್ಲ ಪ್ಯೂರ್ ಲವ್ ಅನ್ನೋದಿದೆ, ಅದು ಹಂಗಲ್ಲ ಹಿಂಗೆ ಅಂತ ಹೇಳಿದ್ರಲ್ಲ, ಅದಕ್ಕದು ಕನೆಕ್ಟ್ ಆಯ್ತು ಆ್ಯಕ್ಚುಲಿ. ಯಾ ಮೇ ಬಿ ಐ ಮೀನ್ ವಿ ಬಿಕಮ್ ವಾಟ್ ವಿ ಕನ್ಸ್ಯೂಮ್ ಎಂಡ್ ಆಫ್ ದ ಡೇ. ನಾವು ನೋಡೋದೇ, ನಾವೇನು ಸುತ್ತ ಇರುತ್ತೆ ಅದೇ ನಾವು ಆಗ್ತೀವಿ ಅನ್ನೋದು ಮೇ ಬಿ ಅದು ಅನಿಸುತ್ತೆ. ಓಕೆ. ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ಲವ್ ಅದ್ರ ಜೊತೆಗೆ ಮದುವೆ ಎಲ್ಲ ಹೆಂಗಾಗಿದೆ ಅಂದರೆ, ಹುಡುಗಿರ್ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಅಂದರೆ ನಾನು ಲವ್ ಮಾಡೋ ಹುಡುಗ ಅಥವಾ ಮದುವೆ ಆಗಬೇಕು ಅಂದರೆ ಹುಡುಗ ತಿಂಗಳಿಗೆ ಇಷ್ಟೇ ದುಡಿಬೇಕು, ಅಷ್ಟೇ ದುಡಿಬೇಕು, ಹಂಗೆ ಇರಬೇಕು, ಆಕಾರ ಇರಬೇಕು ಅನ್ನೋ ಥರದ್ದೆಲ್ಲ. ನಿಮ್ಗೆ ಆ ಥರದ ಎಕ್ಸ್ಪೆಕ್ಟೇಷನ್ ಇದೆಯಾ? ಮತ್ತು ಆ ಥರದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹುಡುಗಿರಿಗೆ ಹೆಂಗೆ ಮಾಡ್ತೀವಿ? ಒಂದು 5 ಲಕ್ಷ ದುಡಿಬೇಕು, ತಿಂಗಳಿಗೆ 10 ಲಕ್ಷ ದುಡಿಬೇಕು, ಇಲ್ಲ ಇನ್ನೂ ಜಾಸ್ತಿ ದುಡಿಬೇಕು ಅಂತಾರೆ. ಅದು ಲವ್ ಅಂತ ಹೇಳೋಕ್ಕಾಗೋದಿಲ್ಲ. ಅಷ್ಟು ಕ್ಯಾಲ್ಕುಲೇಟಿವ್ ಆಗಿದ್ದರೆ ಅದು ಅರೇಂಜ್ ಮ್ಯಾರೇಜ್ ಸೆಟಪ್
ಅದು ಆಗ್ಬೇಕಷ್ಟೇ. ನಾವು ಲವ್ ಮಾಡ್ತೀವಿ ಒಬ್ರನ್ನ ಅಂದರೆ ಅವ್ರು ಎಷ್ಟು ದುಡಿದ್ರು ನಮ್ಗೆ ಜಾಸ್ತಿನೇ ಅನಿಸುತ್ತೆ. 1 ರೂಪಾಯಿ ದುಡಿದ್ರು 1 ಲಕ್ಷ ಫೀಲ್ಸಲ್ಲಿ ಇರ್ತೀವಿ, ಅಥವಾ 1 ಲಕ್ಷ ದುಡಿತಿದ್ರು 1 ಕೋಟಿನೇ ದುಡಿದಾರೆ ಅನ್ನೋ ಅಷ್ಟು ಫೀಲ್ ಆಗುತ್ತೆ. ಸೊ ದಟ್ ಈಸ್ ಲವ್ ಮಾಡೋವಾಗ ಅದೆಲ್ಲ ಕನ್ಸಿಡರ್ ಬರೋದೇ ಇಲ್ಲ, ಟ್ರೂಲಿ ಯಾರಾದ್ರು ಲವ್ ಮಾಡ್ತಾರೆ ಅಂದರೆ. ಬಟ್ ದಟ್ ಈಸ್ ಆಲ್ಸೋ ಒನ್ ಆಸ್ಪೆಕ್ಟ್ ವಿ ಶುಡ್ ಕನ್ಸಿಡರ್. ದಟ್ ಈಸ್ ಲಾಸ್ಟ್ ಸ್ಟೇಜಸಲ್ಲಿ ಮೇ ಬಿ ಯು ಶುಡ್ ಕನ್ಸಿಡರ್ ಆ್ಯಂಡ್ ಡಿಸ್ಕಸ್ ಆ್ಯಂಡ್ ಕಮ್ ಟು ಅ ಮ್ಯೂಚುವಲ್ ಫೈನಲೈಸೇಷನ್ ಅಷ್ಟೇ. ಬಟ್ ದಟ್ ಈಸ್ ನಾಟ್ ದ ಬೇಸಿಸ್ ಆಗಬಾರ್ದು ಯಾರಿಗೂ. ಓಕೆ, ಫೈನಲಿ ಸಿನಿಮಾ ರಿಲೀಸ್ ಆಗ್ತದೆ, ಯಾವಾಗ ರಿಲೀಸು? ಹಾಂ, ಇದೇ ಜುಲೈ 3, 2026ಗೆ ನಮ್ಮ ಸಿನಿಮಾ ಲವ್ ಸೀಸನ್ಸ್ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಖಂಡಿತ ನಿಮ್ಮ ಲೈಫಲ್ಲಿರುವಂಥ ಅಟ್ಲೀಸ್ಟ್ ಒಂದು ಇನ್ಸಿಡೆಂಟ್ ನಿಮಗೆ ನೆನಪಾಗೇ ಆಗುತ್ತೆ. ಆ್ಯಂಡ್ ಯು ವಿಲ್ ಕ್ಯಾರಿ ಅ ಪಾರ್ಟ್ ಆಫ್ ಆರ್ ಸಿನಿಮಾ ಹೋಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.